ಮಂಡ್ಯದಿಂದ ಅಭ್ಯರ್ಥಿಯನ್ನ ಇವತ್ತೇ ಘೋಷಣೆ ಮಾಡಬೇಕು ಅಂತೇಳಿ ಪ್ರೆಷರ್ ಅನ್ನ ಹಾಕಲಾಗಿದೆ. ಜೆಡಿಎಸ್ ನಾಯಕರು ಒತ್ತಡವನ್ನ ಹಾಕ್ತಿದ್ದಾರೆ. ಪಟ್ಟು ಹಿಡಿದು ಕೂತಿದ್ರು. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ರು. ಮಂಡ್ಯದ ಕೆಲ ಜೆಡಿಎಸ್ ನಾಯಕರು ಕಾರ್ಯಕರ್ತರು ಆಗಮಿಸಿ ಕುಮಾರಸ್ವಾಮಿ ಅವರ ಹೆಸರು ಅಥವಾ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಘೋಷಣೆ ಮಾಡಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ರು. ಬೆಂಗಳೂರಿನ ಜೆಪಿ ನಗರದ ಬಳಿ ಇರುವಂತಹ HD ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಅವರೆಲ್ಲರೂ ಕೂಡ ಆಗಮಿಸಿದ್ರು. ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲಿಗೆ ಆಗಮಿಸಿದಂತಹ ಕಾರ್ಯಕರ್ತರು ಜೆಡಿಎಸ್ ನಾಯಕರೆಲ್ಲರೂ ಕೂಡ ಕುಮಾರಣ್ಣ ಬೇಕೇ ಬೇಕು ಅಂತೇಳಿ ಘೋಷಣೆನ ಕೂಗಿದ್ದಾರೆ. ಕುಮಾರಸ್ವಾಮಿ ಅವರ ಹೆಸರನ್ನ ಘೋಷಣೆ ಮಾಡಿ, ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಸ್ಪರ್ಧೆ ಮಾಡಲಿ ಅಂತೇಳಿ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಮಾಜಿ ಸಚಿವ ಜೆಡಿಎಸ್ ನಾಯಕ CS ಪುಟ್ಟರಾಜು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, HD ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗ್ತಾರೆ ಅಂತೇಳಿ. ಆದ್ರೆ ಅಧಿಕೃತವಾಗಿ ಪಕ್ಷದ ವತಿಯಿಂದ ಘೋಷಣೆ ಆಗಿರಲಿಲ್ಲ. ಹಾಗಾಗಿ ಇವತ್ತೇ ಘೋಷಣೆ ಆಗಬೇಕು ಅಂತೇಳಿ ಕಾರ್ಯಕರ್ತರು ಜೆಡಿಎಸ್ ನಾಯಕರು ಪಟ್ಟು ಹಿಡಿದು ಕೂತಂತ ಪ್ರಸಂಗ ನಡೆದಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ವಿ ಅದನ್ನು.